ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟಂತಹ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರದ ಅರ್ಥಚಿಂತನೆ. ಶ್ಲೋಕ 7. ಸಂಸಾರ ಸರ್ಪ ಘನವಕ್ತ್ರ ಭಯೋಗ್ರ ತೀವ್ರ ದಂಷ್ಟ್ರಾಕರಾಲ ವಿಷದಗ್ಧ ವಿನಷ್ಟ ಮೂರ್ತೆ ನಾಗಾರಿವಾಹನ ಸುಧಾಬ್ಧಿ ನಿವಾಸ ಶೌರೇ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಶಬ್ದಶಃ ಅರ್ಥ: ಸಂಸಾರ ಸರ್ಪ ಘನ ವಕ್ತ್ರ ಭಯೋಗ್ರ ತೀವ್ರ ದಂಷ್ಟ್ರಾಕರಾಲ ವಿಷದಗ್ಧ ವಿನಷ್ಟ ಮೂರ್ತೆ. ಸಂಸಾರ ಸರ್ಪ, ಸಂಸಾರ ಎನ್ನುವಂತಹ ಸರ್ಪದ ಘನವಕ್ತ್ರ, ವಕ್ತ್ರ ಅಂತಂದರೆ ಬಾಯಿ ಅಂತ ಅರ್ಥ. ಘನವಕ್ತ್ರ, ಭೀಕರವಾದಂತಹ ಬಾಯಿಯಲ್ಲಿ ಇರುವಂತಹ ಭಯೋಗ್ರ ತೀವ್ರ ದಂಷ್ಟ್ರಾಕರಾಲ, ಭಯಂಕರವಾದಂತಹ ತೀವ್ರವಾದಂತಹ ಅಂದರೆ ಉಗ್ರವಾದಂತಹ, ಉಗ್ರ ಮತ್ತು ತೀವ್ರವಾದಂತಹ ದಂಷ್ಟ್ರಾಕರಾಲ. ದಂಷ್ಟ್ರ ಅಂತಂದರೆ ಹಲ್ಲುಗಳು ಅಂತ ಅರ್ಥ. ಅದು ಎಂಥ ಹಲ್ಲುಗಳು ಅಂದರೆ ಚೂಪಾಗಿರುವಂತಹ ಹಲ್ಲುಗಳು. ದಂಷ್ಟ್ರಾಕರಾಲ ದಗ್ಧ ವಿನಷ್ಟ ಮೂರ್ತೆ. ಆ ಹಲ್ಲುಗಳಿಂದ, ಆ ಹಲ್ಲುಗಳಲ್ಲಿರುವಂತಹ ವಿಷದಿಂದಾಗಿ ಕಚ್ಚಿಸಿಕೊಂಡಂತಹ ನಾನು ಹಾಳಾದ ಶರೀರವನ್ನು ಹೊಂದಿದ್ದೇನೆ ಭಗವಂತ. ಮಮ, ನನಗೆ ನಾಗ ಅರಿವಾಹನ, ನಾಗ ಅಂತಂದರೆ ಹಾವು ಅಂತ ಅರ್ಥ, ಅರಿ ಅಂದರೆ ಶತ್ರು, ವಾಹನ ಅಂತಂದರೆ ವಾಹನವಾಗಿ ಉಳ್ಳಂತಹ ವಿಷ್ಣು ಭಗವಂತ. ಗರುಡ ಅಂತ ಅರ್ಥ ಇಲ್ಲಿ. ನಾಗನ ಶತ್ರುವಾದಂತಹ, ಹಾವಿನ ಶತ್ರುವಾದಂತಹ ಗರುಡವನ್ನು ವಾಹನವಾಗಿ ಉಳ್ಳಂತಹ ಹೇ ಭಗವಂತ. ಸುಧಾ ಅಬ್ಧಿ ನಿವಾಸ, ಹಾಲಿನ ಸಮುದ್ರದಲ್ಲಿ ವಾಸ ಮಾಡುವಂತಹ ಹೇ ಪರಮಾತ್ಮ. ಶೌರ್ಯೇ, ಶೌರ್ಯೇ ಅನ್ನುವಂಥದ್ದನ್ನು ವಿಶೇಷವಾಗಿ ಆಚಾರ್ಯರು ಹೇಳ್ತಾರೆ. ಶೌರಿ ಅಂತಂದರೆ ಶೂರಸೇನನ ಮೊಮ್ಮಗ ಅಂತ ಒಂದು ಅರ್ಥ, ಆದರೆ ಇನ್ನೊಂದು ಅರ್ಥದಲ್ಲಿ ಕ್ಷತ್ರಿಯ ಅಂತ ಅರ್ಥ. ಕ್ಷತ್ರಿಯ ಏನು ಮಾಡ್ತಾನೆ ಅಂತಂದರೆ ಬಂಧನದಿಂದ ಬಿಡುಗಡೆ ಮಾಡ್ತಾನೆ, ಕಷ್ಟದಿಂದ ಪಾರು ಮಾಡ್ತಾನೆ. ಹಾಗಾಗಿ ನನ್ನ ಈ ಕಷ್ಟದಿಂದ ನೀನು ಪಾರು ಮಾಡು ಅನ್ನುವಂಥ ಅರ್ಥದಲ್ಲಿ ಶೌರಿ ಅನ್ನುವಂತಹ ಶಬ್ದವನ್ನು ಆಚಾರ್ಯರು ಬಳಕೆ ಮಾಡ್ತಾ ಇದ್ದಾರೆ. ಮಮ ಲಕ್ಷ್ಮೀ ನೃಸಿಂಹ ಕರ ಅವಲಂಬನಂ, ನಿನ್ನ ಕರಗಳ ಆಶ್ರಯವನ್ನು ದೇಹಿ, ನೀಡು, ನೀಡಿ ನನ್ನನ್ನು ಕಾಪಾಡು ಅಂತ. ಸಂಸಾರ ಸರ್ಪ ಘನವಕ್ತ್ರ ಭಯೋಗ್ರ ತೀವ್ರ ದಂಷ್ಟ್ರಾಕರಾಲ ವಿಷದಗ್ಧ ವಿನಷ್ಟ ಮೂರ್ತೆ. ವಿಶೇಷವಾಗಿ ನೋಡೋದಾದರೆ ಸಂಸಾರ ಎನ್ನುವಂತಹ ಸರ್ಪ ಯಾವುದು ಅಂತಂದರೆ ನಮ್ಮ ಈ ಜೀವನವೇ ಆಗಿರುವಂಥದ್ದು. ಈ ಜೀವನದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎನ್ನುವಂತಹ ಈ 6 ಶತ್ರುಗಳು ಹಾವಿನ ಹಲ್ಲುಗಳು, ವಿಷದಿಂದ ಕೂಡಿದಂತಹ ಹಲ್ಲುಗಳು. ಇವುಗಳಿಂದ ಕಚ್ಚಿಸಿಕೊಂಡಂತಹ ಶರೀರ ಇದು. ಬಹಳ ನಷ್ಟವಾಗಿ ಹೋಗಿದೆ. ಪರಮಾತ್ಮ, ದಯವಿಟ್ಟು ನೀನು ನನ್ನನ್ನು ಕಾಪಾಡು. ಹಾವಿನ ಶತ್ರುವಾದಂತಹ ಗರುಡನನ್ನೇ ನೀನು ವಾಹನವಾಗಿ ಉಳ್ಳವನು, ನಿನ್ನಿಂದ ಸಾಧ್ಯ ಇದೆ ನನ್ನನ್ನು ರಕ್ಷಿಸಲಿಕ್ಕೆ, ನನ್ನನ್ನು ಕಾಪಾಡು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಮುಂದಿನ ಶ್ಲೋಕ 8ನೆಯ ಶ್ಲೋಕ. ಸಂಸಾರದಾವದಹನಾತುರ ಭೀಕರೋರುಜ್ವಾಲಾವಲಿಭಿರತಿ ದಗ್ಧತನೋರುಹಸ್ಯ ತ್ವತ್ಪಾದ ಪದ್ಮಸರಸೀರುಹಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರದಾವದಹನ ಆತುರ ಭೀಕರೋರು ಜ್ವಾಲಾವಲಿಭಿ ಅಂದರೆ ಸಂಸಾರ ಎನ್ನುವಂತಹ ಕಾಳ್ಗಿಚ್ಚಿನಲ್ಲಿ ತೀವ್ರವಾಗಿ ಹಬ್ಬುತ್ತಾ ಇರುವಂತಹ ಭೀಕರವಾದಂತಹ ವಿಶಾಲವಾದಂತಹ ಅನೇಕ ಜ್ವಾಲೆಗಳಿಂದ ದಗ್ಧತನುಹು, ಸುಟ್ಟು ಹೋದಂತಹ ಶರೀರವನ್ನು ಉಳ್ಳವನು ನಾನು. ರುಹಸ್ಯ ಅಂದರೆ ಸುಟ್ಟು ಹೋದಂತಹ ಶರೀರದ ರೋಮಗಳನ್ನು ಹೊಂದಿರುವಂತಹ ನನ್ನನ್ನು ತ್ವತ್ಪಾದ ಪದ್ಮ ಸರಸೀರುಹಂ, ನಿನ್ನ ಪಾದ ಪದ್ಮಗಳನ್ನುವಂತಹ ಸರೋವರಕ್ಕೆ ಶರಣಾಗತಸ್ಯ
ಶರಣಾಗತನಾಗಿ ಬಂದಂತಹ ನನ್ನನ್ನು ಮಮ ನನಗೆ ಲಕ್ಷ್ಮೀ ನೃಸಿಂಹ ಓ ಲಕ್ಷ್ಮೀ ನರಸಿಂಹನೇ ಕರ ಅವಲಂಬನಂ ದೇಹಿ ನಿನ್ನ ಕರಗಳ ಆಶ್ರಯವನ್ನು ನೀಡು ಅಂತ ಹೇಳಲಾಗತ್ತೆ 8ನೇ ಶ್ಲೋಕದಲ್ಲಿ. ತಾತ್ಪರ್ಯ ಹೀಗಿದೆ: ವೇಗವಾಗಿ ವಿಸ್ತರಿಸ್ತಾ ಇರುವಂತಹ, ಬಹಳ ಶೀಘ್ರವಾಗಿ ವಿಸ್ತಾರವನ್ನು ಪಡಿತಾ ಇರುವಂತಹ, ಭೀಷಣವಾಗಿರುವಂತಹ, ಬೃಹತ್ತಾಗಿರುವಂತಹ, ಅನೇಕ ಜ್ವಾಲೆಗಳಿಂದ ಕೂಡಿದಂತಹ ಒಂದು ಕಾಡಿಗೆ ಬೆಂಕಿಯನ್ನು ಬಿದ್ದಿರುವಂಥದ್ದು ನೋಡಿದ್ರೆ ಅದು ಎಷ್ಟು ಶೀಘ್ರವಾಗಿ ಮುಂದೆ ಹೋಗ್ತಾ ಇರುತ್ತಲ್ಲ, ಹಾಗೆ ಈ ಜೀವನ ಆಗಿ ಹೋಗಿದೆ. ಸಂಸಾರ ಎನ್ನುವಂತಹ ಕಾಡ್ಗಿಚ್ಚಿನಿಂದ ನನ್ನ ಶರೀರದ ರೋಮಗಳೆಲ್ಲ ಸುಟ್ಟು ಹೋಗಿಬಿಟ್ಟಿದ್ದಾವೆ. ತಣ್ಣನೆಯ ನೀರಿಗಾಗಿ ನಿನ್ನ ಪಾದಗಳನ್ನು ನಾನು ಆಶ್ರಯಿಸ್ತಾ ಇದ್ದೀನಿ ಭಗವಂತ. ಯಾಕಂದರೆ ನೀನು ಯಾವಾಗಲೂ ಸರೋವರದಲ್ಲಿ ಮಲಗಿರ್ತೀಯಲ್ವಾ, ನೀನು ಆ ಕ್ಷೀರ ಅಬ್ಧಿಯಲ್ಲಿ ಅಂದರೆ ಹಾಲಿನ ಸಮುದ್ರದಲ್ಲಿ ಮಲಗಿದ್ದೀಯಲ್ಲ, ನಿನಗೆ ನಾನು ಶರಣಾಗತನಾಗಿ ಬರ್ತಾ ಇದ್ದೀನಿ. ನನ್ನ ಈ ಬೇಗೆಯನ್ನು, ಈ ತಾಪವನ್ನು ನಿವಾರಿಸು ಅಂತ ಕೇಳುವಂಥದ್ದು 8ನೇ ಶ್ಲೋಕದ ಅರ್ಥ. 9ನೇ ಶ್ಲೋಕ ಹೀಗಿದೆ: ಸಂಸಾರ ಜಾಲ ಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥವಡಿಶಾಗ್ರಝಷೋಪಮಸ್ಯ ಪ್ರೋತ್ಖಂಡಿತ ಪ್ರಚುರ ತಾಲುಕಮಸ್ತಕಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಜಗನ್ನಿವಾಸ, ಜಗತ್ತಿಗೆ ಆಶ್ರಯವನ್ನು ನೀಡಿದಂತಹ ಭಗವಂತನೇ, ಜಗನ್ನಿವಾಸನೇ, ಸಂಸಾರ ಜಾಲ ಪತಿತಸ್ಯ ಸಂಸಾರ ಎನ್ನುವಂತಹ ಬಲೆಗೆ ಸಿಕ್ಕಿಬಿದ್ದಿರುವ ಸರ್ವ ಇಂದ್ರಿಯ ಅರ್ಥ ಬಡಿಕ ಅಗ್ರಝಷ ಉಪಮಸ್ಯ ಎಲ್ಲ ಇಂದ್ರಿಯಗಳ ವಿಷಯಗಳನ್ನುವಂತಹ ಗಾಳದ ತುದಿಗೆ ಸಿಕ್ಕಿಬಿದ್ದಂತಹ ಮೀನಿನ ಹಾಗೆ ಇರುವ ನಾನು ಪ್ರೋತ್ಖಂಡಿತ ಪ್ರಚುರ ತಾಲುಕ ಮಸ್ತಕಸ್ಯ ತಲೆಯಲ್ಲಿ ಮೇಲ್ದವಡೆಯ ಭಾಗವು ಅತಿಯಾಗಿ ಚೂರು ಚೂರಾಗಿ ಹೋಗಿದೆ. ಮಮ ಅಂತಹ ನನಗೆ ಲಕ್ಷ್ಮೀ ನೃಸಿಂಹ, ಲಕ್ಷ್ಮೀ ನರಸಿಂಹನೇ ಕರ ಅವಲಂಬನಂ ನಿನ್ನ ಕರಗಳ ಆಶ್ರಯವನ್ನು ದೇಹಿ ನೀಡು ಅಂತ ಆಚಾರ್ಯರು ಹೇಳ್ತಾರೆ. ಈ ಶ್ಲೋಕ ಅರ್ಥ ಆಗಬೇಕು ಅಂತಂದರೆ ನಮಗೆ ಒಂದು ವಚನ ಚೆನ್ನಾಗಿ ಅರ್ಥ ಆಗಬೇಕು. ಇದನ್ನು ಆಚಾರ್ಯರು ಕೂಡ ಹೇಳ್ತಾರೆ, ವಚನಕಾರರು ಕೂಡ ಹೀಗೆ ಹೇಳಿದ್ದಾರೆ ಕನ್ನಡದಲ್ಲಿ: ಘ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ. ಘ್ರಾಣೇಂದ್ರಿಯ ಅಂದರೆ ವಾಸನೆಯನ್ನು ಆಶ್ರಯಿಸಿ ಹೋದಂತಹ ಭ್ರಮರ ಕೀಟ ಸಂಪಿಗೆಯ ಪುಷ್ಪದಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗುತ್ತೆ. ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ. ನಾಲಿಗೆಯ ರುಚಿಯನ್ನು ಆಶ್ರಯಿಸಿ ಹೋದಂತಹ ಮತ್ಸ್ಯ ಅಂತಂದರೆ ಮೀನು ಜಾಲಗಾರನ ಬಲೆಯಲ್ಲಿ ಬಿದ್ದು ಸತ್ತು ಹೋಗುತ್ತೆ. ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ. ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡುತ್ತೆ ಅಂತ ತಿಳಿದಂತಹ ದೀಪವನ್ನು ಆಶ್ರಯಿಸಿ ಹೋದಂತಹ ಪತಂಗ ಸುಟ್ಟು ಬೂದಿಯಾಗಿ ಹೋಗುತ್ತೆ. ನಯನೇಂದ್ರಿಯ ವಿಷಯದಿಂದ ಕಣ್ಣುಗಳಿಗೆ ಅದು ಒಂದು ರೀತಿಯಾದಂತಹ ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ದೀಪ ಅನ್ನುವಂಥದ್ದು ಅದು ಏನೋ ಬಹಳ ಚೆನ್ನಾಗಿದೆಯಲ್ಲ ಅಂತ ಅದರ ಹತ್ತಿರ ಹೋಗುತ್ತೆ, ಪತಂಗ ಸತ್ತು ಹೋಗ್ಬಿಡುತ್ತೆ. ಹಾಗೆ ಈ ಮೀನು ನಾಲಿಗೆಯ ರುಚಿಗಾಗಿ ಅಲ್ಲಿ ಗಾಳ ಹಾಕಬೇಕಾದ್ರೆ ಅದಕ್ಕೊಂದು ಹುಳ ಹಾಕಿ ನೀರಿಗೆ ಹಾಕಿರ್ತಾನೆ ಜಾಲಗಾರ. ಅದನ್ನು ತಿನ್ಲಿಕ್ಕೆ ಹೋದಂತಹ ಮೀನು ತಾನೇ ಗಾಳದಲ್ಲಿ ಸಿಕ್ಕಾಕ್ಕೊಂಡು ಬಿಡುತ್ತೆ. ಮೂಗಿಗೆ ಆ ಸುಗಂಧವನ್ನು ಇಷ್ಟಪಡುವಂತಹ, ಮೂಗಿಗೆ ಬಂದಂಥ ಘ್ರಾಣೇಂದ್ರಿಯಕ್ಕೆ ಇಷ್ಟವಾಗುವಂತಹ ಸುಗಂಧವನ್ನು ಇಷ್ಟಪಟ್ಟಂತಹ ಈ ಭ್ರಮರ ಹೋಗಿ ಸಂಪಿಗೆ ಹೂವಲ್ಲಿ ಸಿಕ್ಕಾಕೊಂಡು ಸತ್ತು ಹೋಗುತ್ತೆ. ತ್ವಗೀಂದ್ರಿಯ ವಿಷಯದಿಂದ ಗಜ ಕೆಡುವುದು ರಾಜನ ಕೃತಕದಲ್ಲಿ. ಚರ್ಮದ ಸುಖಕ್ಕಾಗಿ ಗಜ ಎಂತಹ ಶಕ್ತಿಶಾಲಿ ಆನೆ ರಾಜನ ಕೈಗೊಂಬೆ ಆಗಿ ಹೋಗ್ಬಿಡುತ್ತೆ. ಶ್ರವಣೇಂದ್ರಿಯ ವಿಷಯದಿಂದ ಎರಳೆ ಕೆಡುವುದು ಬೇಟೆಗಾರನ ಸರಳಿಯಲಿ. ಕಿವಿಗಳಿಗೆ ಆನಂದ ಕೊಡ್ತಾ ಇದೆ ಅಂತ ಕೊಳಲಿನ ಶಬ್ದವನ್ನು ಕೇಳ್ತಾ ನಿಂತಹ ಜಿಂಕೆ ಜಾಲಗಾರನ ಬಲೆಗೆ ಬಿದ್ದು ಹೋಗುತ್ತೆ, ಬೇಟೆಗಾರನ ಸರಪಳಿಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಇಂಥ ಪ್ರಾಣಿಗಳು ಒಂದೊಂದು ವಿಷಯದಿಂದ ಬಂಧನಕ್ಕೊಳಗಾದವು. ಈ ಪ್ರಾಣಿಗಳೆಲ್ಲ ಒಂದೊಂದು ವಿಷಯವನ್ನು ಇಷ್ಟಪಟ್ಟೇ ಇಷ್ಟು ಕಷ್ಟಕ್ಕೆ ಸಿಕ್ಕಾಕೊಂಡು ಬಿಟ್ಟವು. ಇಂತಪ್ಪ ಪಂಚೇಂದ್ರಿಯ ವಿಷಯ ವ್ಯಾಪಾರದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ
ಪಂಚ ಇಂದ್ರಿಯಗಳಿಗೆ ಆನಂದವನ್ನು ನೀಡುವಂಥ ವಿಷಯ ಭೋಗಗಳ ಕಡೆ ಹೋಗುವಂತಹ ಹೇ ಮನುಷ್ಯ, ಲಂಪಟರಾದ ಮನುಜರು ಕೆಟ್ಟ ಕೆಡನೇನೆಂಬನಯ್ಯ ಅಖಂಡೇಶ್ವರ. ಕೆಟ್ಟ ಕೆಡನೇನಂಬನಯ್ಯ, ಹೆಂಗೆ ಸಾಧ್ಯ ಆಗುತ್ತೆ ಕೆಡದೆ ಇರಲಿಕ್ಕೆ? ಹಾಗಾಗಿ ಜಾಗೃತವಾಗಿರಬೇಕು ಸಂಸಾರದಲ್ಲಿ ಅಂತ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಹೇಳಿದಂತಹ ಶ್ಲೋಕವನ್ನು ವಚನಕಾರರೂ ಕೂಡ ಅನುಮೋದಿಸುತ್ತಾ ವಚನದಲ್ಲಿ ಹೇಳಿರುವಂಥದ್ದನ್ನು ನಾವು ಕಾಣುತ್ತಾ ಇದ್ದೀವಿ. ಅದೇ ಅರ್ಥವನ್ನು ಕೊಡುವಂತಹ ಶ್ಲೋಕ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರದಲ್ಲಿ ಬರುವಂತಹ ಈ 9ನೆಯ ಶ್ಲೋಕ. ಸಂಸಾರ ಜಾಲ ಪತಿತಸ್ಯ ಜಗನ್ನಿವಾಸ ಸರ್ವೇಂದ್ರಿಯಾರ್ಥವಡಿ ಶಾಗ್ರ ಝಷೋಪಮಸ್ಯ ಪ್ರೋತ್ಖಂಡಿತ ಪ್ರಚುರ ತಾಲುಕ ಮಸ್ತಕಸ್ಯ. ಅಂದರೆ ಸಂಸಾರ ಎನ್ನುವಂತಹ ಬಲೆಗೆ ಬಿದ್ದು ನಂತರ ಪಂಚ ಇಂದ್ರಿಯಗಳ ಸುಖ ಸಿಗುತ್ತೆ ಅನ್ನುವಂತಹ ಆ ಗಾಳದ ತುದಿಯನ್ನು ತಿನ್ನಲಿಕ್ಕೆ ಹೋಗಿ ತಲೆಯ ನೆತ್ತಿಯ ಭಾಗ ಚೂರು ಚೂರಾಗಿ ಹೋದಂತಹ ಮೀನಿನ ಹಾಗೆ ನಾನಿದ್ದೀನಿ ಪರಮಾತ್ಮ ಈ ಸಂಸಾರದಲ್ಲಿ ಸಿಕ್ಕಾಕೊಂಡು. ನನಗೆ ನೀನು ಕೈ ಹಿಡಿದು ನಿನ್ನ ಕೈಗಳ ಆಶ್ರಯವನ್ನು ನೀಡಿ ನನ್ನನ್ನು ರಕ್ಷಿಸು ಅಂತ ಆಚಾರ್ಯರು ಭಕ್ತಪರವಾಗಿ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ನಾಳೆ ದಿವಸ ಮುಂದಿನ ಶ್ಲೋಕಗಳ ಅರ್ಥಚಿಂತನೆಯನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.